ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿರಬೇಕು ಪೊಲೀಸ್ ಇಲಾಖೆಯವರು? ಯಾಕಂದ್ರೆ ಕಳೆದ ಬಾರಿ ಯಾವುದೇ ರೀತಿಯಾದಂತಹ ಸೂಕ್ತ ರೀತಿಯಲ್ಲಿ ಪ್ರಿಪರೇಷನ್ ಇರಲಿಲ್ಲ. ಹಾಗಾಗಿ ಕಮಿಷನರ್ ತಲೆದಂಡ ಆಯ್ತು, ಡಿಸಿಪಿ ತಲೆದಂಡ ಆಯ್ತು, ಪೊಲೀಸರು ತಲೆದಂಡ ಆದಂತಹ ಸಂದರ್ಭ ಅದು. ಇವತ್ತು ಮತ್ತೊಂದು ಕಡೆ ಈ ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಪಂದ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರೋದು. ಕಾಲ್ತುಳಿತ ದುರಂತ ನಂತರ ಕೆಎಸ್ಸಿಎ ಫುಲ್ ಅಲರ್ಟ್ ಆಗಿದೆ. ಮ್ಯಾಚ್ ನೋಡಲು ಬರ್ತಾರಲ್ಲ ಅವರಿಗೆ ಒಂದು ಖಡಕ್ ಸಂದೇಶವನ್ನ ಕೊಡಲಾಗಿದೆ. ಅಪಾಯಕಾರಿ ವಸ್ತುಗಳು ಸೇರಿ ಹಲವು ವಸ್ತುಗಳಿಗೆ ನಿಷೇಧವನ್ನ ಹೇರಲಾಗಿದೆ. ನೋಡಿ, ನೀವೇನಾದ್ರು ತಂದ್ರೆ ಸೀಸ್ ಮಾಡ್ತೀವಿ ಅಂತ ಹೇಳಿ ಖಡಕ್ ಸಂದೇಶವನ್ನ ಕೊಟ್ಟಿರೋದು. ಐಪಿಎಲ್ ಪಂದ್ಯಾವಳಿಗಳಿಗೆ ಅಂದ್ರೆ ಆರ್ಸಿಬಿ ಮ್ಯಾಚ್ಗೆ ಕೇವಲ ಇನ್ನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಇನ್ನು ಕೇವಲ 2 ದಿನಗಳು ಮಾತ್ರ ಇದೆ. ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸನ್ರೈಸ್ ಪಂದ್ಯಾವಳಿಗಳು ಇದೇ 28ನೇ ತಾರೀಕಿನಂದು, ಅಂದ್ರೆ ಕೇವಲ ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಏನು ಮಂಡಳಿ ಏನಿದೆ, ಕ್ರಿಕೆಟ್ ಮಂಡಳಿ ಸಂಪೂರ್ಣವಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಇದು ಮುಖ್ಯ ಪ್ರವೇಶ ದ್ವಾರ. ಇಲ್ಲಿ ಆರ್ಸಿಬಿ ಆಟಗಾರರು ಪ್ರವೇಶವನ್ನ ಪಡೆಯುತ್ತಾರೆ. ಇಲ್ಲಿ ಆರ್ಸಿಬಿ ಆಟಗಾರರು ಪ್ರವೇಶವನ್ನ ಪಡೆದ್ರೆ ಆರ್ಸಿಬಿ ಮ್ಯಾಚ್ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಸರೌಂಡಿಂಗ್ ಇರುವಂತಹ ರಸ್ತೆ, ಏನು ಸ್ಟೇಡಿಯಂ ಸುತ್ತ ಇರುವಂತಹ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಂಡಳಿ ಏನಿದೆ, ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಅಂದ್ರೆ ಆರ್ಸಿಬಿ ಮ್ಯಾಚ್ ಅನ್ನ ಅಂದ್ರೆ ಟಿಕೆಟ್ ಬುಕ್ ಮಾಡಿರುವಂತಹ ಅಭಿಮಾನಿಗಳೇನಿದ್ದಾರೆ ಅವರು ಒಳಗಡೆ ಅಂದ್ರೆ ಸ್ಟೇಡಿಯಂ ಪ್ರವೇಶವನ್ನ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಸ್ತುಗಳನ್ನ ತರಬಾರದು. ಹಾಗಾಗಿ ಮಂಡಳಿ ಕೆಲವೊಂದಿಷ್ಟು ವಸ್ತುಗಳನ್ನ ನಿಷೇಧವನ್ನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಚ್ಗೂ ಮುನ್ನವೇ ಸ್ಟೇಡಿಯಂನ ಹೊರಭಾಗದಲ್ಲಿ ಕೆಲವೊಂದಿಷ್ಟು ಬೋರ್ಡ್ಗಳನ್ನ ಹಾಕಿ ಆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಬರುವ ಮುಂಚಿತವಾಗಿ ಇಂತಹ ವಸ್ತುಗಳನ್ನ, ಅಪಾಯಕಾರಿ ವಸ್ತುಗಳನ್ನ ತರಬಾರದು ಅನ್ನುವಂತ ಒಂದು ಸೂಚನೆ ನೀವು ನೋಡ್ತಾ ಇರಬಹುದು. ಗನ್ಗಳಂತ ವಸ್ತುಗಳಾಗಿರಬಹುದು, ಅಪಾಯಕಾರಿ ಚಾಕುಗಳ ವಸ್ತುಗಳಾಗಿರಬಹುದು, ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಕ್ಯಾಮ್ರಾಗಳಾಗಿರಬಹುದು, ಮತ್ತೆ ಪಟಾಕಿ ಸೇರಿದಂತೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರಬಹುದು ನೀವು ಗುಟ್ಕಾ, ಅಂದ್ರೆ ಕೆಲವೊಬ್ರು ಜೇಬಲ್ಲಿ ಗುಟ್ಕಾಗಳನ್ನ ಇಟ್ಕೊಂಡ್ ಬಂದಿರ್ತಾರೆ, ಸಿಗರೇಟ್ ಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಇಂತಹ ವಸ್ತುಗಳನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಿದ್ದಾರೆ. ಮತ್ತೆ ವಾಟರ್ ಬಾಟಲ್ಗಳಾಗಿರಬಹುದು, ಮತ್ತೆ ಮೇಕಪ್ ಐಟಮ್ಸ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಮತ್ತೆ ಅಪಾಯಕಾರಿ ವಸ್ತುಗಳಲ್ಲಿ ಪಟ್ಟಿಗೆ ಸೇರುವಂತಹ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ಗಳಾಗಿರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನ ಯಾವುದೇ ರೀತಿಯಾಗಿ ಕ್ರೀಡಾಂಗಣದ ಒಳಗಡೆ ತರಬಾರದು ಅನ್ನುವಂಥದ್ದು ಮಂಡಳಿ ಆದೇಶವನ್ನ ಮಾಡಿದೆ. ಒಳಗಡೆ ಪ್ರವೇಶ ದ್ವಾರಗಳೇ ಸಪರೇಟ್ ಆಗಿದ್ದಾವೆ, ಮತ್ತೆ ಎಕ್ಸಿಟ್ ಡೋರ್ಗಳು ಕೂಡ ಸಪರೇಟ್ ಆಗಿದ್ದಾವೆ, ಮತ್ತೆ ವಿಐಪಿ ಝೋನ್ ಕೂಡ ಸಪರೇಟ್ ಆಗಿದ್ದಾವೆ. ಆ ಒಂದು ದ್ವಾರದಲ್ಲಿ ಮಾತ್ರ ಅಂದ್ರೆ ಏನ್ ಟಿಕೆಟ್ ಏನು ಬುಕ್ ಆಗಿರುತ್ತೋ ಆ ಒಂದು ಟಿಕೆಟ್ ನಲ್ಲಿ ಎಲ್ಲಿ ಯಾವ ಗೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೋ ಅದೇ ಪ್ರವೇಶ ದ್ವಾರದಲ್ಲಿ ಅವರು ಪ್ರವೇಶವನ್ನ ಪಡಿಬೇಕು, ಎಕ್ಸಿಟ್ ಅನ್ನ ಪಡಿಬೇಕು. ಅದರ ಜೊತೆಗೆ ಏನಾದ್ರೂ ಈ ರೀತಿಯಾದಂತಹ ಅಪಾಯಕಾರಿ ವಸ್ತುಗಳನ್ನೇ ಅವರು ತೆಗೆದುಕೊಂಡು ಬಂದ್ರೆ ಆ ಟಿಕೆಟ್ ಕೂಡ ರದ್ದಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿರಬೇಕು ಪೊಲೀಸ್ ಇಲಾಖೆಯವರು? ಯಾಕಂದ್ರೆ ಕಳೆದ ಬಾರಿ ಯಾವುದೇ ರೀತಿಯಾದಂತಹ ಸೂಕ್ತ ರೀತಿಯಲ್ಲಿ ಪ್ರಿಪರೇಷನ್ ಇರಲಿಲ್ಲ. ಹಾಗಾಗಿ ಕಮಿಷನರ್ ತಲೆದಂಡ ಆಯ್ತು, ಡಿಸಿಪಿ ತಲೆದಂಡ ಆಯ್ತು, ಪೊಲೀಸರು ತಲೆದಂಡ ಆದಂತಹ ಸಂದರ್ಭ ಅದು. ಇವತ್ತು ಮತ್ತೊಂದು ಕಡೆ ಈ ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಪಂದ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರೋದು. ಕಾಲ್ತುಳಿತ ದುರಂತ ನಂತರ ಕೆಎಸ್ಸಿಎ ಫುಲ್ ಅಲರ್ಟ್ ಆಗಿದೆ. ಮ್ಯಾಚ್ ನೋಡಲು ಬರ್ತಾರಲ್ಲ ಅವರಿಗೆ ಒಂದು ಖಡಕ್ ಸಂದೇಶವನ್ನ ಕೊಡಲಾಗಿದೆ. ಅಪಾಯಕಾರಿ ವಸ್ತುಗಳು ಸೇರಿ ಹಲವು ವಸ್ತುಗಳಿಗೆ ನಿಷೇಧವನ್ನ ಹೇರಲಾಗಿದೆ. ನೋಡಿ, ನೀವೇನಾದ್ರು ತಂದ್ರೆ ಸೀಸ್ ಮಾಡ್ತೀವಿ ಅಂತ ಹೇಳಿ ಖಡಕ್ ಸಂದೇಶವನ್ನ ಕೊಟ್ಟಿರೋದು.
ಐಪಿಎಲ್ ಪಂದ್ಯಾವಳಿಗಳಿಗೆ ಅಂದ್ರೆ RCB ಮ್ಯಾಚ್ಗೆ ಕೇವಲ ಇನ್ನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಇನ್ನು ಕೇವಲ 2 ದಿನಗಳು ಮಾತ್ರ ಇದೆ. ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮತ್ತು ಸನ್ರೈಸ್ ಪಂದ್ಯಾವಳಿಗಳು ಇದೇ 28ನೇ ತಾರೀಕಿನಂದು ಅಂದ್ರೆ ಕೇವಲ ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಏನು ಮಂಡಳಿ ಏನಿದೆ ಕ್ರಿಕೆಟ್ ಮಂಡಳಿ ಸಂಪೂರ್ಣವಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಇದು ಮುಖ್ಯ ಪ್ರವೇಶ ದ್ವಾರ. ಇಲ್ಲಿ RCB ಆಟಗಾರರು ಪ್ರವೇಶವನ್ನ ಪಡೆಯುತ್ತಾರೆ. ಇಲ್ಲಿ RCB ಆಟಗಾರರು ಪ್ರವೇಶವನ್ನ ಪಡೆದ RCB ಮ್ಯಾಚ್ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಸರೌಂಡಿಂಗ್ ಇರುವಂತಹ ರಸ್ತೆ ಏನು ಸ್ಟೇಡಿಯಂ ಸುತ್ತ ಇರುವಂತಹ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಂಡಳಿ ಏನಿದೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಅಂದ್ರೆ RCB ಮ್ಯಾಚ್ ಅನ್ನ ಅಂದ್ರೆ ಟಿಕೆಟ್ ಬುಕ್ ಮಾಡಿರುವಂತಹ ಅಭಿಮಾನಿಗಳೇನಿದ್ದಾರೆ ಅವರು ಒಳಗಡೆ ಅಂದ್ರೆ ಸ್ಟೇಡಿಯಂ ಪ್ರವೇಶವನ್ನ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಸ್ತುಗಳನ್ನ ತರಬಾರದು. ಹಾಗಾಗಿ ಮಂಡಳಿ ಕೆಲವೊಂದಿಷ್ಟು ವಸ್ತುಗಳನ್ನ ನಿಷೇಧವನ್ನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಚ್ಗೂ ಮುನ್ನವೇ ಸ್ಟೇಡಿಯಂನ ಹೊರಭಾಗದಲ್ಲಿ ಕೆಲವೊಂದಿಷ್ಟು ಬೋರ್ಡ್ಗಳನ್ನ ಹಾಕಿ ಆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಬರುವ ಮುಂಚಿತವಾಗಿ ಇಂಥ ವಸ್ತುಗಳನ್ನ ಅಪಾಯಕಾರಿ ವಸ್ತುಗಳನ್ನ ತರಬಾರದು ಅನ್ನುವಂತ ಒಂದು ಸೂಚನೆ ನೀವು ನೋಡ್ತಾ ಇರಬಹುದು. ಗನ್ಗಳಂತ ವಸ್ತುಗಳಾಗಿರಬಹುದು, ಅಪಾಯಕಾರಿ ಚಾಕುಗಳ ವಸ್ತುಗಳಾಗಿರಬಹುದು, ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಕ್ಯಾಮ್ರಾಗಳಾಗಿರಬಹುದು, ಮತ್ತೆ ಪಟಾಕಿ ಸೇರಿದಂತೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ನೋಡ್ತಾ ಇರಬಹುದು ನೀವು ಗುಟ್ಕಾ ಅಂದ್ರೆ ಕೆಲವೊಬ್ರು ಜೇಬಲ್ಲಿ ಗುಟ್ಕಾಗಳನ್ನ ಇಟ್ಕೊಂಡ್ ಬಂದಿರ್ತಾರೆ, ಸಿಗರೇಟ್ ಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಇಂಥ ವಸ್ತುಗಳನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಿದ್ದಾರೆ. ಮತ್ತೆ ವಾಟರ್ ಬಾಟಲ್ಗಳಾಗಿರಬಹುದು, ಮತ್ತೆ ಮೇಕಪ್ ಐಟಮ್ಸ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳ್ಬಹುದು. ಮತ್ತೆ ಅಪಾಯಕಾರಿ ವಸ್ತುಗಳ ಪಟ್ಟಿಗೆ ಸೇರುವಂತಹ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ಗಳಾಗಿರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನ ಯಾವುದೇ ರೀತಿಯಾಗಿ ಕ್ರೀಡಾಂಗಣದ ಒಳಗಡೆ ತರಬಾರದು ಅನ್ನುವಂಥದ್ದು ಮಂಡಳಿ ಆದೇಶವನ್ನ ಮಾಡಿದೆ. ಒಳಗಡೆ ಪ್ರವೇಶ ದ್ವಾರಗಳೇ ಸಪರೇಟ್ ಆಗಿದ್ದಾವೆ, ಮತ್ತೆ ಎಕ್ಸಿಟ್ ಡೋರ್ಗಳು ಕೂಡ ಸಪರೇಟ್ ಆಗಿದ್ದಾವೆ, ಮತ್ತೆ VIP ಝೋನ್ ಕೂಡ ಸಪರೇಟ್ ಆಗಿದ್ದಾವೆ. ಆ ಒಂದು ದ್ವಾರದಲ್ಲಿ ಮಾತ್ರ ಅಂದ್ರೆ ಏನ್ ಟಿಕೆಟ್ ಏನು ಬುಕ್ ಆಗಿರುತ್ತೋ ಆ ಒಂದು ಟಿಕೆಟ್ ನಲ್ಲಿ ಎಲ್ಲಿ ಯಾವ ಗೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೋ ಅದೇ ಪ್ರವೇಶ ದ್ವಾರದಲ್ಲಿ ಅವರು ಪ್ರವೇಶವನ್ನ ಪಡಿಬೇಕು, ಎಕ್ಸಿಟ್ ಅನ್ನ ಪಡಿಬೇಕು. ಅದರ ಜೊತೆಗೆ ಏನಾದ್ರೂ ಈ ರೀತಿಯಾದಂತಹ ಅಪಾಯಕಾರಿ ವಸ್ತುಗಳನ್ನೇ ಅವರು ತೆಗೆದುಕೊಂಡು ಬಂದ್ರೆ ಆ ಟಿಕೆಟ್ ಕೂಡ ರದ್ದಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿರಬೇಕು ಪೊಲೀಸ್ ಇಲಾಖೆಯವರು? ಯಾಕಂದ್ರೆ ಕಳೆದ ಬಾರಿ ಯಾವುದೇ ರೀತಿಯಾದಂತಹ ಸೂಕ್ತ ರೀತಿಯಲ್ಲಿ ಪ್ರಿಪರೇಷನ್ ಇರಲಿಲ್ಲ. ಹಾಗಾಗಿ ಕಮಿಷನರ್ ತಲೆದಂಡ ಆಯ್ತು, DCP ತಲೆದಂಡ ಆಯ್ತು, ಪೊಲೀಸರು ತಲೆದಂಡ ಆದಂತಹ ಸಂದರ್ಭ ಅದು. ಇವತ್ತು ಮತ್ತೊಂದು ಕಡೆ ಈ ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಪಂದ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರೋದು. ಕಾಲ್ತುಳಿತ ದುರಂತ ನಂತರ KSCA ಫುಲ್ ಅಲರ್ಟ್ ಆಗಿದೆ. ಮ್ಯಾಚ್ ನೋಡಲು ಬರ್ತಾರಲ್ಲ ಅವರಿಗೆ ಒಂದು ಖಡಕ್ ಸಂದೇಶವನ್ನ ಕೊಡಲಾಗಿದೆ. ಅಪಾಯಕಾರಿ ವಸ್ತುಗಳು ಸೇರಿ ಹಲವು ವಸ್ತುಗಳಿಗೆ ನಿಷೇಧವನ್ನ ಹೇರಲಾಗಿದೆ. ನೋಡಿಲಿ, ನೀವೇನಾದ್ರು ತಂದ್ರೆ ಸೀಸ್ ಮಾಡ್ತೀವಿ ಅಂತ ಹೇಳಿ ಖಡಕ್ ಸಂದೇಶವನ್ನ ಕೊಟ್ಟಿರೋದು. IPL ಪಂದ್ಯಾವಳಿಗಳಿಗೆ ಅಂದ್ರೆ RCB ಮ್ಯಾಚ್ಗೆ ಕೇವಲ ಇನ್ನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಇನ್ನು ಕೇವಲ 2 ದಿನಗಳು ಮಾತ್ರ ಇದೆ. ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮತ್ತು ಸನ್ರೈಸ್ ಪಂದ್ಯಾವಳಿಗಳು ಇದೇ 28ನೇ ತಾರೀಕಿನಂದು ಅಂದ್ರೆ ಕೇವಲ ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಏನು ಮಂಡಳಿ ಏನಿದೆ ಕ್ರಿಕೆಟ್ ಮಂಡಳಿ ಸಂಪೂರ್ಣವಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಇದು ಮುಖ್ಯ ಪ್ರವೇಶ ದ್ವಾರ. ಇಲ್ಲಿ RCB ಆಟಗಾರರು ಪ್ರವೇಶವನ್ನ ಪಡೆಯುತ್ತಾರೆ. ಇಲ್ಲಿ RCB ಆಟಗಾರರು ಪ್ರವೇಶವನ್ನ ಪಡೆದರೆ RCB ಮ್ಯಾಚ್ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಸರೌಂಡಿಂಗ್ ಇರುವಂತಹ ರಸ್ತೆ ಏನು ಸ್ಟೇಡಿಯಂ ಸುತ್ತ ಇರುವಂತಹ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಂಡಳಿ ಏನಿದೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಅಂದ್ರೆ RCB ಮ್ಯಾಚ್ ಅನ್ನ ಅಂದ್ರೆ ಟಿಕೆಟ್ ಬುಕ್ ಮಾಡಿರುವಂತಹ ಅಭಿಮಾನಿಗಳೇನಿದ್ದಾರೆ ಅವರು ಒಳಗಡೆ ಅಂದ್ರೆ ಸ್ಟೇಡಿಯಂ ಪ್ರವೇಶವನ್ನ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಸ್ತುಗಳನ್ನ ತರಬಾರದು. ಹಾಗಾಗಿ ಮಂಡಳಿ ಕೆಲವೊಂದಿಷ್ಟು ವಸ್ತುಗಳನ್ನ ನಿಷೇಧವನ್ನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ
ಹಾಗೆ ಮ್ಯಾಚ್ಗೂ ಮುನ್ನವೇ ಸ್ಟೇಡಿಯಂನ ಹೊರಭಾಗದಲ್ಲಿ ಕೆಲವೊಂದಿಷ್ಟು ಬೋರ್ಡ್ಗಳನ್ನ ಹಾಕಿ ಆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಬರುವ ಮುಂಚಿತವಾಗಿ ಇಂಥ ವಸ್ತುಗಳನ್ನ, ಅಪಾಯಕಾರಿ ವಸ್ತುಗಳನ್ನ ತರಬಾರದು ಅನ್ನುವಂತ ಒಂದು ಸೂಚನೆ ನೋಡ್ತಾ ಇರಬಹುದು. ನೀವು ನೋಡ್ತಾ ಇರಬಹುದು ಗನ್ಗಳಂತ ವಸ್ತುಗಳಾಗಿರಬಹುದು, ಅಪಾಯಕಾರಿ ಚಾಕುಗಳ ವಸ್ತುಗಳಾಗಿರಬಹುದು, ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಕ್ಯಾಮ್ರಾಗಳಾಗಿರಬಹುದು, ಮತ್ತೆ ಪಟಾಕಿ ಸೇರಿದಂತೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರಬಹುದು ನೀವು ಗುಟ್ಕಾ, ಅಂದ್ರೆ ಕೆಲವೊಬ್ರು ಜೇಬಲ್ಲಿ ಗುಟ್ಕಾಗಳನ್ನ ಇಟ್ಕೊಂಡ್ ಬಂದಿರ್ತಾರೆ, ಸಿಗರೇಟ್ ಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಇಂಥ ವಸ್ತುಗಳನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಿದ್ದಾರೆ. ಮತ್ತೆ ವಾಟರ್ ಬಾಟಲ್ಗಳಾಗಿರಬಹುದು, ಮತ್ತೆ ಮೇಕಪ್ ಐಟಮ್ಸ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ನಿಷೇಧವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಮತ್ತೆ ಅಪಾಯಕಾರಿ ವಸ್ತುಗಳಲ್ಲಿ ಪಟ್ಟಿಗೆ ಸೇರುವಂತಹ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ಗಳಾಗಿರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನ ಯಾವುದೇ ರೀತಿಯಾಗಿ ಕ್ರೀಡಾಂಗಣದ ಒಳಗಡೆ ತರಬಾರದು ಅನ್ನುವಂಥದ್ದು ಮಂಡಳಿ ಆದೇಶವನ್ನು ಮಾಡಿದೆ. ಒಳಗಡೆ ಪ್ರವೇಶ ದ್ವಾರಗಳೇ ಸಪರೇಟ್ ಆಗಿದ್ದಾವೆ, ಮತ್ತೆ ಎಕ್ಸಿಟ್ ಡೋರ್ಗಳು ಕೂಡ ಸಪರೇಟ್ ಆಗಿದ್ದಾವೆ, ಮತ್ತೆ ವಿಐಪಿ ಝೋನ್ ಕೂಡ ಸಪರೇಟ್ ಆಗಿದ್ದಾವೆ. ಆ ಒಂದು ದ್ವಾರದಲ್ಲಿ ಮಾತ್ರ, ಅಂದ್ರೆ ಏನ್ ಟಿಕೆಟ್ ಏನು ಬುಕ್ ಆಗಿರುತ್ತೋ ಆ ಒಂದು ಟಿಕೆಟ್ ನಲ್ಲಿ ಎಲ್ಲಿ ಯಾವ ಗೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೋ ಅದೇ ಪ್ರವೇಶ ದ್ವಾರದಲ್ಲಿ ಅವರು ಪ್ರವೇಶವನ್ನ ಪಡಿಬೇಕು, ಎಕ್ಸಿಟ್ ಅನ್ನ ಪಡಿಬೇಕು. ಅದರ ಜೊತೆಗೆ ಏನಾದ್ರೂ ಈ ರೀತಿಯಾದಂತಹ ಅಪಾಯಕಾರಿ ವಸ್ತುಗಳನ್ನೇ ಅವರು ತೆಗೆದುಕೊಂಡು ಬಂದ್ರೆ ಆ ಟಿಕೆಟ್ ಕೂಡ ರದ್ದಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.